ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಯಾವ ಊರಣ್ಣ? ಅಣ್ಣ ನಮ್ಮ ಮಾಣಿಕಳಿ. ಎಷ್ಟು ತಿಂಗಳಾಯ್ತು ಈ ಶುಂಠಿಗೆ? ಅಣ್ಣ ಇದು 3 ತಿಂಗಳಾಗದ ನಟ್ಟಿ. 3 ತಿಂಗಳಾಯ್ತು. ಫಸ್ಟ್ ಹೆಂಗಿತ್ತಾನೆ? ಒಂದು ತಿಂಗಳು ಮುಂಚೆ ನಾನು ಬಂದಾಗ ಹೆಂಗಿತ್ತಾನೆ ಶುಂಠಿ ಇದು? ಅದು ಒಂಚೂರು ಏನೂ ಇಲ್ಲ, ಒಂಚೂರು ಇದಾಗಿತ್ತು, ಸಣ್ಣಾಗಿತ್ತು. ಇವತ್ತು ಈಗ ಬತ್ತ ಇವತ್ತು ಸೂಪರ್ ಆಗಾಯ್ತು. ನೀವು ಔಷಧಿ ಕೊಟ್ಟಿರಲ್ಲ, ನೀವು ಔಷಧಿ ಕೊಟ್ಟಾಗ್ಲಿಂದ ಸೂಪರ್ ಆಗದ. ಈಗ ಅಣ್ಣ ಯಾವ ಔಷಧಿ ಕೊಟ್ಟಿದ್ರಣ್ಣ? ಅಣ್ಣ ಇದು ಟಾಟಾದಿಂದ. ಯಾವ್ದು ತೋರ್ಸೋಣ? ಇದು ಟಾಟಾ. ಇವು ನೋಡಿ ಹಂಗೆ ನೋಡ್ಕೊಳ್ಳಿ ಅಣ್ಣ. ಇದು ಟಾಟಾದಿಂದ ಕೊಟ್ಟಿರೋದು. ಇದು ಟಾಟಾ ಬಾರೋ ಮತ್ತೆ ರಿಲೇನೋ ಇದು ಮಾಡಿದ್ದು ಈ ಟಾಟಾದಿಂದ ಕೊಟ್ಟಿದ್ದಾರೆ ಅವರು. ಕೊಟ್ಟಾದ್ಮೇಲೆ ಹೆಂಗ್ ಬತ್ತಣ್ಣ ಶುಂಠಿ? ಅಣ್ಣ ಇಲ್ಲಿ ನೋಡಿ, ಬನ್ನಿ ಒಂದು ತೋರ್ತೀನಿ ಹಂಗೆ ಒಂದು ನಿಮಿಷ. ನಾನು ಹೋಸರಿ ನೆಟ್ಟಿದ್ದೆ. ಹೋಸರಿ ನೆಟ್ಟಾಗ ಒಂಚೂರು ನನಗೆ ಅನುಭವ ಇತ್ತಿಲ್ಲ. ಅನುಭವ ಇಲ್ದಿರಿಂದ ನನಗೆ ಗೊತ್ತಾಗ್ಲಿಲ್ಲ. ಆಗ ನಾನು ಕಿಕ್ಕೇರಿಯಿಂದ ಲಕ್ಷ್ಮಿ ಆಗ್ರೋ ಅವ್ರ ಕಡೆಯಿಂದ ಇದು ಔಷಧಿಗೆ ಇದು ಮಾಡಿದೆ, ರೆಕಮೆಂಡ್ ಮಾಡಿದ್ರಣ್ಣ ಅವರು. ಮಾಡಿದೆ. ಯಾವ ಔಷಧಿ ಹೊಡಿ ಅಂತ ಹೇಳಿದ್ರಣ್ಣ? ಅದು ಟಾಟಾದ್ನೇ ಹೊಡೀರಿ ಅಂತ ಹೇಳಿದ್ದು. ಹೊಡೆದ್ರೆ ಎಷ್ಟು ಸಲ ಸ್ಪ್ರೇ ಕೊಟ್ಟಣ? ಇದು ಒಂದ್ 2 ಸರಿ ಕೊಟ್ಟಿದ್ದೀನಿ. 2 ಸಲ? 2ನೇ ಸರಿನೇ ಕೊಟ್ಟಿರೋದು. ಆಮೇಲೆ ಖರ್ಚು ಕಮ್ಮಿ ಮಾಡಿದ್ರೆ. ಖರ್ಚು ಕಮ್ಮಿ. ಗೊಬ್ಬರ ಎಷ್ಟು ಸಲ ಕೊಟ್ಟಿದ್ದೀಣ? 1 ಸರಿ ಕೊಟ್ಟಿರೋದು ಇದಕ್ಕೆ. ಎಷ್ಟು ತಿಂಗಳಾಯ್ತಣ್ಣ ಕೊಟ್ಟಿ? 2 ತಿಂಗಳು ಮೇಲೆ ಆಗದೆ. ನಾನು ಗೊಬ್ಬರನೇ ಕೊಟ್ಟಿಲ್ಲ, ಔಷಧಿ ಮೇಲೆ ನಿಂತಿರೋದು. ಶುಂಠಿ ಇವಾಗ ನಿನ್ಗೆ ಹೆಂಗ ಅನಿಸ್ತಾನ ಈ ಔಷಧಿ ಹೊಡೆದಾದ್ಮೇಲೆ? ಇದು ಔಷಧಿ ಹೊಡೆದಾದ್ಮೇಲೆ 100ಕ್ಕೆ 100 ರಿಸಲ್ಟ್ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ಇದನ್ನೇ ತಗೋಬೇಕು, ಟಾಟಾ ಕಂಪ್ನಿಯಿಂದ ತಗೋಬೇಕು. ಆಮೇಲೆ ಇವತ್ತು ನನ್ನ ಅನಿಸಿಕೆ ಪ್ರಕಾರ ಇಲ್ಲಿ ಹೇಳ್ತೀನಿ ಕೇಳಿ. ಇದು ಒಂದು ಇಲ್ಲಿ ನೋಡಿ, ಈ ಟಾಟಾ ಕಂಪ್ನಿ ಐತಲ್ಲ, ಇದೊಂದು ಇದ್ರ ಬಗ್ಗೆ ಇಲ್ಲಿ ನೋಡಿ. ಟಾಟಾ ಬಾರು ಇದು ಇದ್ರ ಕಂಪ್ನಿನೇ ಇದು ಇರೋದು. ಆಮೇಲೆ 2 ಸಲ ಸ್ಪ್ರೇ ಕೊಟ್ಟಿದ್ದೇನೆ. ಇದನ್ನೇ 2 ಸಲ ಸ್ಪ್ರೇ 2 ಸರಿ ಕೊಟ್ಟಿರೋದು ಕಂಟಿನ್ಯೂಸ್ ಆಗಿ. ಇದು 2 ಸರಿ ಕೊಟ್ಟಿರೋದು. 3 ತಿಂಗಳಾಗಿರೋದು. 3 ತಿಂಗಳಿಗೆ ಹೆಂಗ್ ಬಂದಿದೆ ಅಂತ ಒಂದ್ಸರಿ ತೋರ್ತೀನಿ. ಬನ್ನಿ ತೋರ್ತೀನಿ ನಿಮ್ಗೆ. ಒಂದು 5 ನಿಮಿಷ ಬನ್ನಿ. ಹಂಗೆ ಇಲ್ಲಿ ನೋಡಿ, ಒಂದೇ ಒಂದು ಇದ್ ಮಾಡಿರೋದು ನೋಡಿ. 3, 4 ಹಿಂಗೊಂದು 10, 15 ಹಿಂಗ್ ಹೊಡ್ಕೊಂಡವೆ ಮರಿಗಳು. ಚೆನ್ನಾಗಿ ಈಗ 100ಕ್ಕೆ 100 ಮರಿಗಳು. ಇನ್ನು ಗೊತ್ತಾ, ನಾನು ಸರಿ ಮಾಡಿರೋದಕ್ಕೂ ಈ ಸರಿ ಮಾಡಿರೋದಕ್ಕೂ ಭಾರಿ ಡಿಪೆಂಡ್ ಆಗೈತೆ. ಹೌದಾ? ಈ ಸಲ ರಿಸಲ್ಟ್ ಟಾಟಾ ಸ್ಪ್ರೇ ಮಾಡಿದ್ಮೇಲೆ ತಗೊಂಡಿದ್ದೆ ಬೇರೆ ಕಡೆ, ಅಲ್ಲಿ ಯಾವ್ದು ಕ್ಲಿಯರಿಟಿ ಆಗ್ಲಿಲ್ಲ. ಈಗ ಟಾಟಾ ಕಂಪನಿಯಿಂದ ತಗೊಂಡಿರೋದಕ್ಕೂ ಆಮೇಲೆ ನಮ್ ಕಿಕ್ಕೇರಿ ಹೋಬಳಿಯಿಂದ ಆಗ್ರೋ ಲಕ್ಷ್ಮಿ ಅವ್ರ ಕಡೆಯಿಂದ ತಗೊಂಡಿದ್ದು. ಕುಮಾರ್ ಅವರು ನಮ್ಗೆ ತಂದಿ ಕೊಟ್ಟಿದ್ದು, ರೆಕಮೆಂಡ್ ಮಾಡಿದ್ರ ಅವರು ಹೇಳಿದ್ದು. ಹೌದಣ್ಣ, ಅವರು ಹೇಳಿದ್ದಕ್ಕೆ ನಾವು ನೋಡಿ ಈಗ ಮಾಡಿರೋದು. ನೋಡಿ ಈಗ ಇದನ್ನೇ ನೋಡಿ, ಇಲ್ಲಿಂದ ಹಿಂಗೆ ನೋಡಿ ಹಿಂಗೆ ಹೆಂಗಿದೆ ಅಂತ ಕೇಳಿದ್ರೆ ಹೇಳಕ್ಕೆ ಹೋಗ್ಬಾರ್ದು. ಇಲ್ಲ, ನಾನು ಖರ್ಚು ಕಮ್ಮಿ ಆಗೋಯ್ತು ಈ ಸರಿ. ಹೋದ್ಸಲಿ ತಿಂಗಳು ಮುಂಚೆ ಬಂದಾಗಣ ಫುಲ್ ವೀಕ್ ಇತ್ತು. ನಾನು ರೆಕಮೆಂಡ್ ಮಾಡಿದೆ ಈ ಔಷಧಿಗಳು ಟಾಟಾ ಬಾರೋ ಮತ್ತೆ ರಿಲೇನು ಹೊಡೀರಿ ಅಂತ. ಅದಾದ್ಮೇಲೆ 2 ಸಲ ಸ್ಪ್ರೇ ಕೊಟ್ಟಿದ್ದೀರಿ. ಅದು ಹೊಡೆದಾದ್ಮೇಲೆ ನಿಮ್ಗೆ ಸಮಾಧಾನ ಆಯ್ತಾನ? ಸಮಾಧಾನ ನೀವೇ ನೋಡ್ಬೇಕು. ಖುಷಿ ಆಗ್ತಿದ್ಯಾ ಶುಂಠಿ? ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನ್ ವ್ಯತ್ಯಾಸ? ನೋಡಿ ಹೆಂಗೈತಿ ಅಂತ. ಅಲ್ಲ, ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನ್ ವ್ಯತ್ಯಾಸ ಅಣ್ಣ? ವ್ಯತ್ಯಾಸ ಅಂದ್ರೆ ಹೋದ ವರ್ಷ ನಾನು ಬೇರೆ ಕಂಪ್ನಿಯಿಂದ ತಗೋತಿದ್ದೆ. ನಾನು ಬೇರೆ ಕಂಪ್ನಿಯಿಂದ ತಗೊಳ್ಳುವಾಗ ನನಗೆ ಯಾವ್ದು ನನಗೆ ಸಮಾಧಾನ ಬತ್ತಿಲ್ಲ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ಮು ಜಾಸ್ತಿ ಬತ್ತಿತ್ತು. ರೋಗಗಳು ಔಷಧಿ ಇಟ್ಕೋಣ, ಕೈಲಿ ಇಟ್ಕೋಣ. 5 ನಿಮಿಷ. ರೋಗಗಳು ರುಜಿನಗಳು ಜಾಸ್ತಿ ಬರ್ತಿದ್ವು. ಇದೇ ಔಷಧಿ ಹೊಡೆದಾಗಿಂದ್ವಿ ನಮ್ಗೆ ಇನ್ನು ಗೊತ್ತ, ನಾವು ಓದಕ್ಕೆ ಬರಲ್ಲ. ಆದ್ರೂ ಅಷ್ಟು ಇದ್ ಮಾಡ್ತೀವಿ. ಟಾಟಾ ಕಂಪ್ನಿಯಿಂದ ನಮ್ಮ ಕುಮಾರ್ ಅವರು ಕಿಕ್ಕೇರಿಂದ ಅವರು ತಂದ್ಕೊಟ್ಟಿದ್ದು. ಎಷ್ಟು ಎಕರೆ ಐತಣ್ಣ? ಎಷ್ಟು ಎಕರೆ ಐತಣ್ಣ ಈ ಶುಂಠಿ? ಇದು 3 ಎಕರೆ ಐತೆಣ್ಣ. 3 ಎಕರೆ ಹಿಂಗೆ ಐತಣ್ಣ ಶುಂಠಿ? ಸೂಪರ್ ಆಗದೆ. 3 ಎಕರೆ ಇದೇ ಟೇಪಲ್ ಐತೆ ಶುಂಠಿ. ಚೆನ್ನಾಗದಲ್ವಣ್ಣ? ಇದೇ ಟೇಪಲ್ ಐತೆ. ರೈತರುಗಳು ರೆಕಮೆಂಡ್ ಮಾಡ್ಬೋದಣ್ಣ ಇದು? 100ಕ್ಕೆ 100. ಗೊತ್ತಾ, ರೈತರುಗಳು ಮಾಡಿದ್ರೆ ಇನ್ನೊಂದು ಗೊತ್ತಾ, ನಮ್ಮಂತ ಯುವಕರು ನೋಡ್ಕೋಬೇಕು. ಮುಂದಕ್ಕೆ ಯಾವ್ದಾರ ಒಂದು ಒಳ್ಳೇದ್ ಮಾಡ್ಬೇಕು ಅಂದ್ರೆ ಇಂತ ಕಂಪ್ನಿಯಿಂದ ತಕೊಂಡು ಒಳ್ಳೇದ್ನ ಮಾಡ್ಬೇಕು. ನಾವು ಕೇಳ್ಕೊಳಕ್ಕೆ ರೆಕಮೆಂಡ್ ಮಾಡ್ಬೋದಲ್ವಣ್ಣ? 100ಕ್ಕೆ 100 ಅಂತ ಹೇಳ್ತಿಲ್ವಾ? ಆಮೇಲೆ ಗೊತ್ತಾ, ಇಲ್ಲೇ ನೋಡಿ ಬೇಕಾರೆ ನೀವು ಯಾವ್ದೇ ಬೇಕಾದ್ರೂ ನೋಡಿ, ಯಾವ್ದೇ ಪ್ರಾಬ್ಲಮ್ ಎಲ್ಲ ಇದ್ರು ಈ ಕಡೆಯಿಂದ ಹಿಂಗೆ ತೋರ್ಸಿಬೇಕಾರೆ ಇನ್ನು ಕೆಳಕ್ಕೂ ತೋರ್ಸಿ, ಅಲ್ಲೂ ಏನಾರ ಪ್ರಾಬ್ಲಮ್ ಇದ್ರೆ ನೋಡಿ ಇದೇ ಸೇಮ್ ಐತೆ. 3 ತಿಂಗಳಿಗೆ ಈ ಶುಂಠಿ ಬಂದಿದೆ ಅಂದ್ರೆ ನನಗೆ ಅದೇ ಅನುಭವ. ನನಗೆ ತಲೆಗಡೆ ಹೋಯ್ತೈತೆ ಒಂದೊಂದ್ಸರಿ. ಎಷ್ಟು ವರ್ಷದಿಂದ ಶುಂಠಿ ಬೆಳಿತಿದ್ರಣ್ಣ? ನಾವು 3 ವರ್ಷ. 3 ವರ್ಷದಲ್ಲೂ ಫೇಲ್ ಆಗ್ಬಿಡುತ್ತೆ ನಮ್ದು. ಯಾಕೆಂತ ಈ ವರ್ಷ ಈ ಪಾಸ್ ಆಗಿರೋದಕ್ಕೆ ಅದೊಂದು ನಮ್ಮ ಆಗ್ರಾ ಕಂಪ್ನಿಯಿಂದ, ಅದು ಆಗ್ರಾ ಅಂತೀನಿ, ನಮ್ ಕಿಕ್ಕೇರಿ ಲಕ್ಷ್ಮಿ ಆಗ್ರೋ ಸೆಂಟರ್ ಇಂದ ರೆಕಮೆಂಡ್ ಮಾಡಿದ್ರೆ ಅವರಿಂದ ಅವರು ಕುಮಾರ್ ಅವರು ಹೇಳಿದ್ದಕ್ಕೆ ನೋಡಿ ನೀಟ್ ಆಗಿರೋ ಇಂತ ಔಷಧಿ ಅಂದ್ಬಿಟ್ಟು ಮಾಡ್ತಾ ಇದೀವಿ. ಬ್ರಾಂಡೆಡ್ ಅಣ್ಣ, ಅದು ಟಾಟಾದು ಬ್ರಾಂಡೆಡ್ MSC ಕಂಪ್ನಿ ಅಣ್ಣ. ಎಲ್ಲರಿಗೂ ಬೇರೆ ರೆಕಮೆಂಡ್ ಮಾಡ್ಬೋದಲ್ವಣ್ಣ? 100ಕ್ಕೆ 100 ನಾವ್ ಹೇಳ್ತಿಲ್ವಾ? ಇದನ್ನ ನೋಡಿ ಇಂತದ್ದ ಮಾಡಿ ನೋಡಿ ಬೇಕಾರೆ. ಶುಂಠಿನೂ ನೋಡಿ 3 ತಿಂಗಳು ಶುಂಠಿ ಹೆಂಗೈತೆ ಅಂತ. ಅದು ಇನ್ನೊಂದು ಬರೀ ಇನ್ನೊಂದ್ ತಿಂಗಳು ಬಟ್ಟಿ ಬನ್ನಿ ಬೇಕಾರೆ, ಇನ್ನೊಂದ್ ತಿಂಗಳು ಬಿಟ್ಟು ನೋಡಿ. ಆಮೇಲೆ ನಾವು ಇದೇ ನನಗೆ ಗೊತ್ತಾ, ನನ್ಗೆ ಹೋಸರಿ ನಂಬಿಕೆ ಐತಿಲ್ಲ. ಹೋಸರಿ ಎಲ್ಲ ನಂಬಿಕೆ ಇತ್ತು. ಬೇರೆ ಕಂಪ್ನಿ ಬೇರೆ ಅಂಗಡಿಯಿಂದ ತಗೊಬರುವೆ 108 ತರ ಔಷಧಿ ಕೊಡೋರು ತಗೊಂಡ್ ಹೊಡಿರಿ. ಅವೆಲ್ಲ ಕೊಟ್ಟಿ ನಾವು ಹಿಂಗ ಆಗಿರೋದಕ್ಕೆ ನಾನು ಈ ಸರಿ ಎಲ್ಲ ಇನ್ನೊತ್ತ ಇದೇ ಪ್ರಾಬ್ಲಮ್ ಇಂದ ಈ ಸರಿ ಬೆಳೆದಿದ್ದೀನಿ. ಈ ಸರಿ ಬಂದ್ಬೇಕಾದ್ರೆ ಇನ್ನೊಂದ್ ತಿಂಗಳು 2 ತಿಂಗಳು ಬಿಟ್ಟು ಬೇಕಾರೆ ಎಲ್ಲಾನು ಕೇಳ್ಬೇಕಂದ್ರೆ ನಾನು ಅದಕ್ಕೆ ಹಾಕ್ತೀನಿ. ಬೇಕಾರೆ ಶುಂಠಿ ಬೆಳೆಗಾರರಿಗೆಲ್ಲ ರೆಕಮೆಂಡ್ ಮಾಡ್ಬೋದಣ್ಣ ಇದು? 100ಕ್ಕೆ 100 ಅಂತ ಹೇಳ್ತೀನಿ. ಹೌದಣ್ಣ, ಆಯ್ತಣ್ಣ, ಥ್ಯಾಂಕ್ಸ್ ಅಣ್ಣ.